ಉಡುಪಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಜೋರಾಗಿದೆ. ಭ್ರಷ್ಟಾಚಾರಿಗಳು ಯಾರು ಅಂತ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಡಿಸಿಎಂ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್. ಭ್ರಷ್ಟಾಚಾರ ಪಿತಾಮಹ ನೀನೇ ಅಂತ ಅಶ್ವಥ್ ನಾರಾಯಣ್ ಏಕವಚನದಲ್ಲಿ ಪರಸ್ಪರ ಮಾತಿನ ಮಲ್ಲ ಯುದ್ಧ ನಡೆದಿದೆ. ರಸಗೊಬ್ಬರ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು. ಈ ವೇಳೆ ವಾಕ್ ಸಮರವೇ ನಡೆದಿದೆ. ಚರ್ಚೆಯ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಾಕ್ ಸಮರ ಆಗಿರೋದು. ಭ್ರಷ್ಟಾಚಾರ ಪಿತಾಮಹ ನೀನೇ ಅಂತ ಹೇಳಿ ಏಕವಚನದಲ್ಲೇ ಬೈದಾಡಿಕೊಂಡಿದ್ದಾರೆ ನಾಯಕರು. ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ಅವ್ರ ಹತ್ರ ಇರೋದು. ಚರ್ಚೆ ಮುಂದುವರಿಸಿ ಕೋರಿಕೆಯನ್ನು ಚರ್ಚೆ ಮುಂದುವರಿಸಿ ಮಂತ್ರಿಗಳು ಸಮರ್ಥರಿದ್ದಾರೆ. ಪಾಪ ನಿಮ್ ಸಹಕಾರ ಬೇಕಿಲ್ಲ. ಅವ್ರು ಯಾಕೆ ಅವ್ರ ರಸಾಯನಿಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ದಮ್ಮಿಲ್ಲಂದ್ರೆ ಉತ್ತರ ಕೊಡದೆ ಓಡಾಗಿರೋ ಈಗಲಾರ ಚರ್ಚೆ ಕೊಡ್ರಿ, ಈಗಲಾರ ಚರ್ಚೆ ಕೊಡಿ. ವೈಯಕ್ತಿಕವಾಗಿ ಈಗಲಾರ ತೋಳಿ ಚರ್ಚೆಗೆ ಪಾಪ ಎದ್ಬಿಟ್ಕೊಂಡವ್ರೆ. ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಬೈತಿರ್ಲಿಲ್ಲ. ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಬೈತಿಲ್ಲ. ನಿಮ್ಗೆ ಕೃಷಿ ನಿಮ್ಗೆ ಕೃಷಿ ಬಗ್ಗೆ ಮಾತಾಡ್ತೀರಾ? ನನಗೆ ನನ್ನ ಕಂಪನಿ ನಾನೇ ನಡೆಸುವಂತ ಕಂಪನಿಗೆ ನಾನೇ ನಿಮ್ಮ ಕೃಷಿ ಇಲಾಖೆ ಬಗ್ಗೆ ಮಾತಾಡ್ತಾರೆ. ಎಲ್ಲ ಇಟ್ಟಂದ್ರನ್ನು ಇವತ್ತು ಕಾನೂನಿದೆ, ಹಾಗೆ ರನ್ನು ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಸದನಕ್ಕಿಂತ ನೀವು ಶಾಸಕರು ಇಲ್ಲ, ನೀವು ವಕೀಲರ ವಿಷಯಾಂತರ ದಯವಿಟ್ಟು ಮಾಡಬೇಡಿ, ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ನೀವು ನೀವೊಬ್ಬರು ಸಚಿವರನ್ರಿ, ಅಸಮರ್ಥರು ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ. ನಿಮಗೆ ಯಾವ ನೈತಿಕತೆ ಇದೆ? 1 ರೂಪಾಯಿ ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಉಡುಪಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಜೋರಾಗಿದೆ. ಭ್ರಷ್ಟಾಚಾರಿಗಳು ಯಾರು ಅಂತ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಡಿಸಿಎಂ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್. ಭ್ರಷ್ಟಾಚಾರ ಪಿತಾಮಹ ನೀನೇ ಅಂತ ಅಶ್ವಥ್ ನಾರಾಯಣ್ ಏಕವಚನದಲ್ಲಿ ಪರಸ್ಪರ ಮಾತಿನ ಮಲ್ಲ ಯುದ್ಧ ನಡೆದಿದೆ. ರಸಗೊಬ್ಬರ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು. ಈ ವೇಳೆ ವಾಕ್ ಸಮರವೇ ನಡೆದಿದೆ. ಚರ್ಚೆಯ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಾಕ್ ಸಮರ ಆಗಿರೋದು. ಭ್ರಷ್ಟಾಚಾರ ಪಿತಾಮಹ ನೀನೇ ಅಂತ ಹೇಳಿ ಏಕವಚನದಲ್ಲೇ ಬೈದಾಡಿಕೊಂಡಿದ್ದಾರೆ ನಾಯಕರು. ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ಅವ್ರ ಹತ್ರ ಇರೋದು. ಚರ್ಚೆ ಮುಂದುವರಿಸಿ ಕೋರಿಕೆಯನ್ನು ಮಂತ್ರಿಗಳು ಸಮರ್ಥರಲ್ವಾ? ನರೇಂದ್ರ ಸ್ವಾಮಿ ಸಹಕಾರ ಚರ್ಚೆ ಮುಂದುವರಿಸಿ ಮಂತ್ರಿಗಳು ಸಮರ್ಥರಿದ್ದಾರೆ. ಪಾಪ ನಿಮ್ ಸಹಕಾರ ಬೇಕಿಲ್ಲ. ಅವ್ರು ಯಾಕೆ ಅವ್ರ ರಸಾಯನಿಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ದಮ್ಮಿಲ್ಲಂದ್ರೆ ಉತ್ತರ
ಕುಡಿದು ಓಡೋಗಿರೋ ಏನು ಓಡೋಗಿರೋರು ಯಾರು ಈಗಲೂ ಚರ್ಚೆ ಕೊಡ್ರಿ, ಇಟ್ಬಿಟ್ಟು ಸ್ಪೀಕರ್ ಈಗಲೂ ಚರ್ಚೆ ಕೊಡಿ. ವೈಯಕ್ತಿಕವಾಗಿ ಈಗಲೂ ತೊಳಿ ಚರ್ಚೆಗೆ ಪಾಪ ಎದ್ಬಿಟ್ಕೊಂಡವ್ರೆ. ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಮಾಹಿತಿ ಇರ್ಲಿಲ್ಲ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಮಾಹಿತಿ ಇಲ್ಲ. ನಿಮ್ಗೆ ಕೃಷಿ ಇಲಾಖೆ ಮಾತಾಡ್ತೀವಿ, ನಿಮ್ಗೆ ಏನೇ ಕೃಷಿ ಬಗ್ಗೆ ಮಾತಾಡ್ತೀರಾ? ಹೇಳಿದ್ದಾರೆ ನನಗೆ ನನ್ನ ಮಾತಾಡಿ, ಕಂಪನಿ ನಿಮ್ಮ ಇಲಾಖೆ ನಾನೇ ಮಾತಾಡಿ. ನಡೆಸುವಂತ ಕಂಪನಿಗೆ ನಿಮ್ಮ ನಾನೇ ಇಲಾಖೆ ಮಾಹಿತಿ ಇಲ್ಲ. ಪಾಪ ಅವ್ರು ಹುಡುಕಾಡ್ತೀರಾ? ಪೇಪರಲ್ಲಿ ಹುಡುಕಾಡ್ತೀರಾ? ನಿಮ್ಮ ಇಲಾಖೆ ಮಾತಾಡೋಕ್ಕಾಗಲ್ಲ, ನಿಮ್ಮ ಕೃಷಿ ಇಲಾಖೆ ಬಗ್ಗೆ ಮಾತಾಡ್ತಾರೆ. ಅಶೋಕ್ ನಾರಾಯಣ ಇಟ್ಟಂಡ್ರನ್ನು ಎಲ್ಲಿ ಇಟ್ಟಂಡ್ರನ್ನು ಇವತ್ತು ಕಾನೂನಿದೆ, ಹಾಗೆ ರನ್ನು ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಹೋಗಿ ಸದನಕ್ಕಿಂತ ನೀವು ಶಾಸಕರು ಇಲ್ಲ, ನೀವು ವಕೀಲರ, ನೀವು ವಕೀಲರೇ, ಈ ಸದನದ ಸದಸ್ಯರು ನೀವು. ವಿಷಯಾಂತರ ದಯವಿಟ್ಟು ಮಾಡಬೇಡಿ, ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ನೀವು ನೀವೊಬ್ರು ಸಚಿವರೇನ್ರಿ? ನೈತಿಕತೆ ಇದೆಯಾ? ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ, ಏನೆಲ್ಲ ಹೇಳ್ತೀರೋ ನಿಮ್ಗೆ ಏನೆಲ್ಲ ನೈತಿಕತೆ ಇದೆ? ₹1 ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಯಲ್ಲಿ ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಜೋರಾಗಿದೆ. ಭ್ರಷ್ಟಾಚಾರಿಗಳು ಯಾರು ಅಂತ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಡಿಸಿಎಂ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್. ಭ್ರಷ್ಟಾಚಾರ ಪಿತಾಮಹ ನೀನೇ ಅಂತ ಅಶ್ವಥ್ ನಾರಾಯಣ್ ಏಕವಚನದಲ್ಲಿ ಪರಸ್ಪರ ಮಾತಿನ ಮಲ್ಲ ಯುದ್ಧ ನಡೆದಿದೆ. ರಸಗೊಬ್ಬರ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು. ಈ ವೇಳೆ ವಾಕ್ ಸಮರವೇ ನಡೆದಿದೆ. ಚರ್ಚೆಯ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಾಕ್ ಸಮರ ಆಗಿರೋದು. ಭ್ರಷ್ಟಾಚಾರ ಪಿತಾಮಹ ನೀನೇ ಅಂತ ಹೇಳಿ ಏಕವಚನದಲ್ಲೇ ಬೈದಾಡಿಕೊಂಡಿದ್ದಾರೆ ನಾಯಕರು. ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ಹೇಳ್ಬೋದು, ಅವ್ರ ಹತ್ರ ಇರೋದು ನಾನು ಹೇಳ್ತಾ ಚರ್ಚೆ ಮುಂದುವರಿಸಿ ಉತ್ತರ ಕೊಡ್ತಾರೆ. ನಮ್ಮ ಕೋರಿಕೆ ಏನು? ಮಂತ್ರಿಗಳು ಸಮರ್ಥ ಇಲ್ವಾ? ನರೇಂದ್ರ ಸ್ವಾಮಿ ಶಾಸನ ಚರ್ಚೆ ಮುಂದುವರಿಸಿ ಮಂತ್ರಿಗಳು ಸಮರ್ಥರಿದ್ದಾರೆ. ಪಾಪ ನಿಮ್ ಸಹಕಾರ ಬೇಕಿಲ್ಲ. ಪಾಪ ಅವ್ರು ಯಾಕೆ ಅವ್ರ ಅಸಹಾಯಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ದುಡ್ಡಿಲ್ಲಂದ್ರೆ ಉತ್ತರ ಕೊಡದೆ ಓಡೋಗಿರೋ ಓಡೋಗಿರೋರು ಯಾರು? ಈಗಲೂ ಚರ್ಚೆ ಕೊಡ್ರಿ, ಇಟ್ಬಿಟ್ಟು ಸ್ಪೀಕರ್ ಈಗಲೂ ಚರ್ಚೆ ಕೊಡಿ. ವೈಯಕ್ತಿಕವಾಗಿ ಈಗಲೂ ತೊಳಿ ಚರ್ಚೆಗೆ ಪಾಪ ಎದ್ಬಿಟ್ಕೊಂಡವ್ರೆ. ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಮಾಹಿತಿ ಇರ್ಲಿಲ್ಲ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಮಾಹಿತಿ ಇಲ್ಲ. ನಿಮ್ಗೆ ಕೃಷಿ ಇಲಾಖೆ ಮಾತಾಡ್ತೀವಿ, ನಿಮ್ಗೆ ಏನೇ ಕೃಷಿ ಬಗ್ಗೆ ಮಾತಾಡ್ತೀರಾ? ಹೇಳಿದ್ದಾರೆ ನನಗೆ ನನ್ನ ಮಾತಾಡಿ, ಕಂಪನಿ ನಿಮ್ಮ ಇಲಾಖೆ ನಾನೇ ಮಾತಾಡಿ. ನಡೆಸುವಂತ ಕಂಪನಿಗೆ ನಾನೇ ನಿಮ್ಮ ಇಲಾಖೆ ಮಾತಾಡೋಕ್ಕಾಗಲ್ಲ, ನಿಮ್ಮ ಕೃಷಿ ಇಲಾಖೆ ಬಗ್ಗೆ ಮಾತಾಡ್ತಾರೆ. ಅಶೋಕ್ ನಾರಾಯಣ ಇಟ್ಟಂಡ್ರನ್ನು ಎಲ್ಲಿ ಇಟ್ಟಂಡ್ರನ್ನು ಇವತ್ತು ಕಾನೂನಿದೆ, ಹಾಗೆ ರನ್ನು ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ನ್ಯಾಯಾಲಯ ಸದನಕ್ಕಿಂತ ನೀವು ಶಾಸಕರು ಇಲ್ಲ, ನೀವು ವಕೀಲರ, ನೀವು ವಕೀಲರೇ, ಈ ಸದನದ ಸದಸ್ಯರು ನೀವು. ವಿಷಯಾಂತರ ದಯವಿಟ್ಟು ಮಾಡಬೇಡಿ, ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ನೀವು ಅಸಮರ್ಥ, ನಿಮ್ಮ ಇಲಾಖೆ ಉತ್ತರ ಕೊಡ್ತಾ
ಸರ್ಕಾರರು ನೀವೊಬ್ಬರು ಸಚಿವರನ್ರಿ ಕೋರ್ಟಲ್ಲಿ ಹೋಗಿ ನೈತಿಕತೆ ಇದೆ ನೈತಿಕತೆ ಇದೆಯಾ ನೈತಿಕತೆ ಇದೆಯಾ ನಿಮಗೆ ಅಸಮರ್ಥರು ಅಸಮರ್ಥರು ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ ಏನೆಲ್ಲ ಹೇಳ್ತೀರೋ ನಿಮ್ಗೆ ಯಾವ ನೈತಿಕತೆ ಇದೆ? ₹1 ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಪಿತಾಮಹ ಈ